ಹಾಯ್ ಗೈಸ್, ನಾನು ನಿಮ್ಮ ಕನ್ನಡ ವಿಶ್ವ ಟೆಕ್ ಸುರೇಶ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ನಾನು ತಿಳಿಸ್ಕೊಡೋಕೆ ಹೋಗ್ತಾಯಿದ್ದೀನಿ ಅಂದರೆ ಒಂದು ಇಂಪಾರ್ಟೆಂಟ್ ಯೂಟ್ಯೂಬ್ ಬಗ್ಗೆ ನಾನು ಒಂದು ತಿಳಿಸ್ಕೊಡೋಕೆ ಹೋಗ್ತಾಯಿದ್ದೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ಗಂಟೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಈ ವಿಡಿಯೋದಲ್ಲಿ, ಏನಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡೋದೇನಪ್ಪ ಅಂತಂದರೆ, ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ತೀರಾ. ಯೂಟ್ಯೂಬ್ಗೆ ಹಾಕಬೇಕಾದ್ರೆ ನೀವು ನಿಮ್ಮ ವಿಡಿಯೋ ಬೇಗ ಸಜೆಸ್ಟ್ ಆಗೋಲ್ಲ. ಏನಕ್ಕೆ ಸಜೆಸ್ಟ್ ಆಗೋಲ್ಲ ಅಂತಂದರೆ, ಸರ್ಚಲ್ಲಿ ನಿಮ್ಮ ನೇಮ್ ಹೊಡೆದ ತಕ್ಷಣ ಬೇಗ ನಿಮ್ಮ ಚಾನಲು ಸಜೆಸ್ಟ್ ಆಗೋಲ್ಲ. ಸೆಕೆಂಡಲ್ಲೂ ಇಲ್ಲ ಥರ್ಡಲ್ಲೋ ಬರಬೇಕು ನಿಮ್ಮ ಚಾನಲ್ಲು. ಅದು ಏನಕ್ಕೆ ಬರೋಲ್ಲ ಅಂತಂದರೆ, ನೀವು ಮೇನಾಗಿ ಮಾಡ್ತಾ ಇರೋದು ಏನಪ್ಪ ಅಂದರೆ ಯೂಟ್ಯೂಬ್ ಟ್ಯಾಗ್ಸ್ ಹಾಕ್ತಾಯಿರಲ್ಲ. ಯೂಟ್ಯೂಬ್ ಟ್ಯಾಗ್ಸ್ ಹಾಕಿದ್ರೂ ನೀವು ಒಳ್ಳೆ ಟ್ಯಾಗ್ಸ್ ಹಾಕ್ತಾಯಿರಲ್ಲ. ಯೂಟ್ಯೂಬ್ ಏನೆಲ್ಲ ಒಳ್ಳೆ ಟ್ಯಾಗ್ಸ್ ಎಲ್ಲ ನೋಡುತ್ತೆ ಅಂತ ಹೇಳ್ಬಿಟ್ಟು ಆ ಟ್ಯಾಗ್ಸ್ನ ನೀವು ಹೆಂಗೆ ಹಾಕಬೇಕು, ಯೂಟ್ಯೂಬ್ ಟ್ಯಾಗ್ಸ್ ಯಾವ ಥರ ಹಾಕಬೇಕು, ಎಲ್ಲಿ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಒಳ್ಳೊಳ್ಳೆ ಟ್ಯಾಗ್ಸ್ ಬೇಕಂತಂದರೆ ಈ ವಿಡಿಯೋನ ಎಂಟು ಗಂಟೆ ನೋಡಿ ಯಾವ ಥರ ಟ್ಯಾಗ್ಸ್ ಹಾಕೋದು ಮತ್ತು ಆ ಟ್ಯಾಗ್ಸ್ನ ಎಲ್ಲಿಂದ ತೊಗೊಂಬಂದ್ಬಿಟ್ಟು ನೀವು ಎಡಿಟ್ ಮಾಡಿಬಿಟ್ಟು ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟು ಗಂಟೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ನಾನು ವಿಡಿಯೋನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಏನಪ್ಪ ಅಂತಂದರೆ, ನೀವು ಈ ಯೂಟ್ಯೂಬ್ ಟ್ಯಾಗ್ಸ್ ಅಂದರೆ ಫಸ್ಟ್ ನೀವು ತಿಳ್ಕೊಬಿಡಿ. ಯೂಟ್ಯೂಬ್ ಟ್ಯಾಗ್ಸ್ ಅಂದರೆ ಏನಪ್ಪ ಅಂತಂದರೆ, ನಿಮ್ಮ ವೀಡಿಯೋಗೆ ಆಗ್ತಕ್ಕಂಥ ವೀಡಿಯೋ ನಿಮ್ಮ ಸರ್ಚಲ್ಲಿ ಹೊಡೆದ ತಕ್ಷಣ ನಿಮ್ಮ ವೀಡಿಯೋ ಫಸ್ಟಲ್ಲಿ ಇಲ್ಲ ಸೆಕೆಂಡಲ್ಲಿ ಬರುವಂಥ ನಿಮ್ಮ ಬಂದರೆ ಅದು ಯೂಟ್ಯೂಬ್ ಟ್ಯಾಗ್ಸ್ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಅಂತ. ಇಲ್ಲಪ್ಪ ಬಂದಿಲ್ಲ, ನಾನು ಯೂಟ್ಯೂಬ್ ಟ್ಯಾಗ್ಸ್ ಹಾಕಿದ ತಕ್ಷಣ ನಂದು ಎಲ್ಲೋ ದೂರದಲ್ಲಿ ಇದೆ ಅಂತಂದರೆ ನೀವು ಯೂಟ್ಯೂಬ್ ಟ್ಯಾಗ್ಸ್ ಕರೆಕ್ಟಾಗಿ ಆಗ್ತಾಯಿಲ್ಲ, ಯೂಟ್ಯೂಬ್ ಟ್ಯಾಗ್ಸ್ ಬರ್ತಾಯಿಲ್ಲ ನಿಮಗೆ ಅಂತ ನಾನು ಹೇಳ್ತೀನಿ. ಮತ್ತು ಯೂಟ್ಯೂಬ್ ಟ್ಯಾಗ್ಸ್ ಏನಪ್ಪ ಅಂತಂದರೆ, ಯೂಟ್ಯೂಬ್ ಟ್ಯಾಗ್ಸಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ನೀವು ಯಾರೇ ಆಗಲಿ ಸರ್ಚ್ ಹೊಡೆದ ತಕ್ಷಣ ಫಸ್ಟಲ್ಲಿ ಬಂದ ತಕ್ಷಣ ಎಲ್ಲರೂ ಫಸ್ಟ್ ನೋಡೋದು, ಫಸ್ಟು ಸೆಕೆಂಡು ಥರ್ಡು 3 ವೀಡಿಯೋ ನೋಡ್ತಾರೆ. 3 ವೀಡಿಯೋದಲ್ಲಿ ಯಾವುದನ್ನು ಒಂದು ಕ್ಲಿಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ವೀಡಿಯೋ ನೋಡ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ಬಿಟ್ಟು ವೀಡಿಯೋನ ಎಂಟು ಗಂಟೆ ಒಂದು ಲಾಸ್ಟಲ್ಲಿ ಹೋಗ್ಬಿಟ್ಟು ಯಾರು ನೋಡೋಲ್ಲ. ಫಸ್ಟಲ್ಲಿ 3-4 ಚಾನಲ್ ಯಾವ ಬರುತ್ತೋ ಆ ಚಾನಲ್ನ ಕ್ಲಿಕ್ ಮಾಡ್ತಾರೆ, ನೋಡ್ತಾರೆ. ನಿಮ್ಮ ಚಾನಲ್ ಎಲ್ಲೋ ಇದ್ದರೆ ಯಾವ ಹುಡುಕ್ತಾನೆ. ಆದರೆ ಅದಕ್ಕಾಗಿ ಹೇಳ್ತೀನಿ, ಯೂಟ್ಯೂಬ್ನ ಟ್ಯಾಗ್ಸ್ನ ಯಾವ ಥರ ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂತ ನಾನು ತಿಳಿಸ್ಕೊಡ್ತೀನಿ. ಏನಿಲ್ಲ, ನಾವು ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ನೀವು ಗೂಗಲ್ಗೆ ಹೋಗಿ ಇಲ್ಲ ಕ್ರೋಮ್ ಬ್ರೌಸರ್ಗೆ ಹೋಗಿ, ಎರಡರಲ್ಲಿ ಯಾವುದು ನೀವು ಭಾಳ ಯೂಸ್ ಮಾಡ್ತೀರಾ ಅದಕ್ಕೆ ಹೋಗಿ ಸರ್ಚಲ್ಲಿ ಹೋಗ್ಬಿಟ್ಟು ಏನು ನೀವು ಸರ್ಚ್ ಮಾಡಬೇಕಪ್ಪ ಅಂತಂದರೆ ಯೂಟ್ಯೂಬ್ ಟ್ಯಾಗ್ಸ್ ಅಂತ ನೀವು ಸರ್ಚ್ ಮಾಡಿ. ಯೂಟ್ಯೂಬ್ ಟ್ಯಾಗ್ಸ್ ಅಂತ ನೋಡಿ, ಯೂಟ್ಯೂಬ್ ಟ್ಯಾಗ್ಸ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿದ ತಕ್ಷಣ ಈ ಥರ ಫ್ರಂಟ್ ಪೇಜ್ ಬರುತ್ತೆ. ಈ ಥರ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಾ ಅಂತಂದರೆ, ನೀವು ಇಲ್ಲಿ ನೋಡಿ ಯೂಟ್ಯೂಬ್ ಟ್ಯಾಗ್ಸ್ ಜನ್ರೇಟರ್ ಆ್ಯಂಡ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಹೋಗುತ್ತೆ ನೋಡಿ ಇಲ್ಲಿ ಟಿಕ್ಟಾಕ್ ಟ್ಯಾಗ್ಸ್ ಅಂತ ಇರುತ್ತೆ. ಇಲ್ಲಿ ಟಿಕ್ಟಾಕ್ ಟ್ಯಾಗ್ಸ್ ಅಂತ ಇರುತ್ತೆ ನೋಡಿ. ಈ ಥರ ಪೇಜ್ ಓಪನ್ ಆದಮೇಲೆ ನೀವು ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ನೀವೇನು ನೋಡಬೇಕು ಅಂತಂದರೆ, ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರೆ, ಏನು ಬಗ್ಗೆ ನೀವು ವೀಡಿಯೋ ಮಾಡ್ತಾಯಿದ್ರೆ, ಯಾವ ಕಂಟೆಂಟ್ ಬಗ್ಗೆ ನೀವು ವೀಡಿಯೋ ಮಾಡ್ತಾಯಿದ್ರೆ ಅನ್ನೋದನ್ನ ಇಲ್ಲಿ ನೀವು ಸರ್ಚ್ ಮಾಡಬೇಕು. ನಾನು ನೋಡಿ ನಾನು ಇಲ್ಲಿ ಏನಂತ ಹಾಕಿದ್ದೀನಿ, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಹಾಕಿದ್ದೀನಿ. ನೋಡಿ ಈ ಥರ ನಾನು ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಅಂತ ಹಾಕಿದ್ದೀನಿ. ಇನ್ನು ಸರ್ಚ್ ಕೊಡಿ. ಓಕೆ, ಸರ್ಚ್ ಕೊಟ್ಟಾದಮೇಲೆ ನೋಡಿ ಇಷ್ಟೆಲ್ಲ ನಿಮಗೆ ಬಂತು. ನೋಡಿ ಹೆಂಗೆ ಬಂದಿದೆ, ಜನ ಏನೆಲ್ಲ ಸರ್ಚ್ ಮಾಡ್ತಾರೆ ಅನ್ನೋದು ಇವ್ರು ಕೊಟ್ಟು ಬಿಡ್ತಾರೆ. ಏನಂತ, ಹೌ ಟು ಮೋರ್ ವ್ಯೂಸ್ ಆನ್ ಯೂಟ್ಯೂಬ್, ಹೌ ಟು ಗೆಟ್ ವ್ಯೂಸ್ ಆನ್ ಯೂಟ್ಯೂಬ್, ಹೌ ಟು ಗೆಟ್ ಮೋರ್ ವ್ಯೂಸ್, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಫಾರ್ ದ ಬಿಗಿನರ್ಸ್, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಫಸ್ಟ್, ಹೌ ಟು ಗೆಟ್ ಯೂಟ್ಯೂಬ್ ವ್ಯೂವರ್ಸ್, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ವಿಡಿಯೋ, ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ 2023, ಗೆಟ್ ಮೋರ್ ವ್ಯೂಸ್, ಹೌ ಟು ಗ್ರೋ ಆನ್ ಯೂಟ್ಯೂಬ್, ಹೌ ಟು ಗೆಟ್ ಮೋರ್ ವ್ಯೂಸ್ ಆನ್ ಯೂಟ್ಯೂಬ್ ಶಾರ್ಟ್, ಹೌ ಟು ಗೆಟ್ ಇನ್ಕ್ರೀಡ್ಸ್ ವ್ಯೂಸ್ ಆನ್ ಯೂಟ್ಯೂಬ್, ಹೌ ಟು ಗೆಟ್ ಮೋರ್ ವ್ಯೂಸ್ ಯೂಟ್ಯೂಬ್, ಹೌ ಟು ಮೋರ್ ವ್ಯೂಸ್ ಅಂತ ಈ ಥರ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಜನ ಏನು ಸರ್ಚ್ ಮಾಡೋಕ್ಕಾಗೋದಿಲ್ಲ. ಅವ್ರು ಇದರಲ್ಲೇ ಸರ್ಚ್ ಮಾಡೋದು, ಇದನ್ನು ಸರ್ಚ್ ಮಾಡೋದು ಇಷ್ಟೇ ಸರ್ಚ್ ಮಾಡ್ತಾರೆ. ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ಕಾಪಿ ಅಂತಿದೆ, ಕಾಪಿ ಟ್ಯಾಗ್ಸ್ ಅಂತಿದೆ ನೋಡಿ. ಕಾಪಿ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆಯಿತು, ಕಾಪಿ ಆಯಿತು. ಈಗ ನೀವು ಫುಲ್ ಬ್ಯಾಕ್ ಬಂದುಬಿಡಿ, ನಿಮ್ಮ ವೀಡಿಯೋ ಫುಲ್ ಬ್ಯಾಕ್ ಬಂದುಬಿಟ್ರೆ, ಈಗ ನೀವು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ಲ, ನೀವು ವೀಡಿಯೋನ ಅಪ್ಲೋಡ್ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ,
ನೀವು ಹಾಕಿರುವಂಥ ವೀಡಿಯೋ ಇಲ್ಲಿ ಫ್ರಂಟಲ್ಲಿ ಬಂದಿರುತ್ತೆ. ಬಂದಿಲ್ಲ ಅಂತಂದರೆ ಒಂದು ಸರಿ ಈ ಥರ ರಿಫ್ರೆಶ್ ಮಾಡಿದ್ಮೇಲೆ ಈ ಥರ ಆದಮೇಲೆ ಇಲ್ಲಿ ವೀಡಿಯೋ ಬರುತ್ತೆ. ಬಂದಾದ್ಮೇಲೆ ಓಪನ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕನ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೋಡಿ ನೀವೇನು ಇಲ್ಲಿ ನೋಡಿ ಲಾಸ್ಟಲ್ಲಿ ಟ್ಯಾಗ್ ಶಾರ್ಟು ರಿಮೈನಿಂಗ್ ಕಾಪಿ ಗ್ರೇಟಿ ಅಂತ ಇದೆಲ್ಲ ಇದನ್ನು ಕ್ಲಿಕ್ ಮಾಡಿ. ನೋಡಿ ನಾನು ಯಾವ ಥರ ಇಲ್ಲಿ ಹಾಕಿದ್ದೀನಿ ಈ ಥರ ನೀವು ಒಂದೊಂದೇ ತೊಗೊಂಬಂದ್ಬಿಟ್ಟು ಹಾಕೋರಂದರೆ ಹಾಕಿ, ಇಲ್ಲ ಇವಷ್ಟು ತೊಗೊಂಬಂದು ನಾನು ಒಂದೇ ಸರಿಗೆ ಹಾಕ್ತೀನಿ ಅಂತಂದರೆ ಇಲ್ಲಿ ನೋಡಿ ಎಲ್ಲ ಹಾಕ್ಬಿಡಿ. ಈ ಥರ ನೋಡಿ ಎಲ್ಲ ಬಂತು, ಒಂದೇದರಲ್ಲಿ ಈ ಥರ ಬಂದಾದ ತಕ್ಷಣ ವಾಪಸ್ ಬರಿ. ಈಗ ನೀವು ಯೂಟ್ಯೂಬ್ ಟ್ಯಾಗ್ಸ್ ಮುಗೀತು ಹಾಕ್ದಂಗೆ. ಇಲ್ಲಿ ನೀವು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ನಾನು ಈಗ ಸೇವ್ ಕೊಡಲ್ಲ. ಯಾಕಪ್ಪ ಅಂತಂದರೆ ನಾವು ಸೇವ್ ಕೊಟ್ಟರೆ ನಾನು ಹಾಕಿದ್ದೀನಿ ಆಲ್ರೆಡಿ. ಇನ್ನೊಂದು ಸರಿ ನಾನು ಸೇವ್ ಕೊಡೋಲ್ಲ. ಯಾಕಂತಂದರೆ ಹಾಕಲ್ಲ ಅಂತಂದರೆ ನಾನು ಅಲ್ಲಿಂದ ಅವ್ನು ತೊಗೊಂಬಂದಿರೋ ಅದು ಟ್ಯಾಗ್ಸ್ ತೊಗೊಂಬಂದಿರೋದು ಬೇರೆ, ಇಲ್ಲಿ ಹಾಕಿರೋ ವೀಡಿಯೋ ಬೇರೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ಇದನ್ನು ಸೇವ್ ಕೊಡಲ್ಲ. ನೀವು ಯಾವ ವೀಡಿಯೋ ಮಾಡಿರ್ತಾರೋ ಆ ವೀಡಿಯೋನ ತೊಗೊಂಬಂದು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಆಗ ನಿಮ್ಮ ಈ ವಿಡಿಯೋ 2 ದಿನ ಆದಮೇಲೆ ನೀವು ಹೋಗಿ ಸರ್ಚ್ ಮಾಡಿ ನೋಡಿ, ನಿಮ್ಮ ಫಸ್ಟಲ್ಲೇ ನಿಮ್ಮ ವೀಡಿಯೋ ಬರುತ್ತೆ ಅಂತ ಹೇಳ್ತಾ, ನನಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದ್ದವರಿಗೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ನೆಕ್ಸ್ಟ್ ವೀಡಿಯೋ ಬೇಕಂತಂದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾಯಿದ್ದೀನಿ. ಲವ್ ಯು ಗೈಸ್, ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.